ಇಲ್ಲಿ ನೀರು ನಿಂತಿದೆ ಬಟ್ ಕೆಳಗೆ ಹೋಗ್ತಾ ಇದೆ. ಈ ತರ ಎಲ್ಲೂ ಹೋಗಲ್ಲ ಅಲ್ವಾ? ಒಂದು ಬೆರಳು ಅದನ್ನೇ ಕಣ ವೈಜ್ಞಾನಿಕವಾಗಿ ಏನೋ ಇದೆ ಇದರಿಂದ ನಮ್ಮ ಇಂಜಿನಿಯರ್ಸ್ಗಳೇ ಕಂಡುಹಿಡಿಯಕ್ಕಾಗ್ತಿಲ್ಲ, ನಾವ್ ಯಾವ ಯೂಟ್ಯೂಬರ್ಸ್ ಕಂಡುಹಿಡಿತೀವಿ ಇದನ್ನ. ಮನನಿ ಅಲ್ಲಿ ನೋಡು, ಅಲ್ಲಿ ಅಲ್ಲಿ ಹಾವು ನೋಡು. ಹೌದಾ? ತಡೆ, ನಾನು ಕಾಲ್ ಬಿಡ್ಕಂತೀನಿ ಒಳಗೆ ನೋಡೋಣ. ಒಂದು ಗೊತ್ತೇ ಅಲ್ವಲ್ಲ ನಮ್ಮ ಹತ್ರ. ಕಾಲು ಯಾರ್ದು ಗಲೀಜಾಗಿರುತ್ತೆ ಅವ್ರದ್ದು ಹತ್ರ ಮಾತ್ರ ಹೋಗೋದು. ಇವಾಗ ಇಲ್ಲೊಂದು ಕೊಳ ಇದೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಹೋಮ್ ಸ್ಟೇಲಿ ಇದ್ದಾಗ ಅವರು ಅಲ್ಲಿದ್ದವ್ರು ಒಬ್ಬರು ಹೋಗ್ಬಿಟ್ಟು ಬನ್ನಿ, ತುಂಬ ಚೆನ್ನಾಗಿದೆ, ನಾವು ಹೋಗ್ಬಿಟ್ಟು ಬಂದು ಅಂದರು. ಹಾಗಾಗಿ ನಾವು ಇಲ್ಲಿಗೆ ಬರ್ತಾ ಇದ್ದೀವಿ. ಇಲ್ಲೊಂದು ಕೊಳ ಇದೆ ನೋಡಿ, ವಾಹ್ ಚೆನ್ನಾಗಿದೆ. ಯಾಕೋ ನಾನು ಇರ್ತೀನಿ ನೀವು ಮತ್ತು ಸೊಸೆ ಅಲ್ಲೊಂದು ಕೊಳ ಇದೆ ಅಂತ ಕೊಳದಲ್ಲಿ ಈಜಕ್ಕೆ ರೆಡಿ ಆಗ್ತಿದ್ದಾರೆ. ನೋಡೋಕೆ ದೊಡ್ಡದಾಗಿದೆ, ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ. ಮಲೆನಾಡು ಗಿಡ್ಡ ನೋಡಿ. ಬೆಳಗ್ಗೆ ಎಷ್ಟು ನಾವು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ದೆ. ಕಾರೆಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸ್ವಿಮ್ಮಿಂಗಿಗೆ ಅಂತ. ಅಲ್ಲಿ ಇಳಿಬೋದೋ ಇಲ್ವೋ ಅದು ಗೊತ್ತಿಲ್ಲ. ಆ್ಯಕ್ಚುಲಿ ನಮಗೆ ಇಲ್ಲಿ ಏನು ಪ್ಲಾನ್ ಇರಲಿಲ್ಲ. ಇಲ್ಲಿ ಬಂದಮೇಲೆ ಒಬ್ಬೊಬ್ರು ಹೇಳ್ದಂಗೆ ಅಲ್ಲೆಲ್ಲ ಹೋಗ್ತಾ ಇದ್ವಿ. ನಾವು ಆ್ಯಕ್ಚುಲಿ 2 ದಿನ ಇಟ್ಕೊಂಡು ಬಂದಿರೋದು. ಅದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, 3 ಡೇಸ್ ಆಗ್ಬೋದು ಅಂದ್ಕೊಳ್ತೀನಿ. ಇಲ್ಲೊಂದು ಜಾಗ ಇದೆ ನೋಡಿ. ಇಲ್ಲಿ ಇನ್ನೊಂದು ಏನಂದರೆ ಎಲ್ಲ ಹಳೆಯ ಕಾಲದನಂಗೆ ಹಂಗಂಗೆ ಇದೆ ಬಿಲ್ಡಿಂಗ್ಗಳೆಲ್ಲ, ಕಟ್ಟಡಗಳೆಲ್ಲ ಹಾಗೆ ಹಳೆಯವೆಲ್ಲ ಹಾಗೆ ಇದೆ. ಮತ್ತು ಅಷ್ಟೇ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಗೊತ್ತಾ. ನೀವು ಇಲ್ಲಿ ಬಂದರೆ ಶಿವಮೊಗ್ಗ ಸೈಡು ನಾನು ಬಂದಿರೋ ರೂಟಲ್ಲಿ ಎಲ್ಲೂ ಕೂಡ ಗಲೀಜಿರಲಿಲ್ಲ. ಪ್ಲಾಸ್ಟಿಕ್ ಆಗಲಿ ಏಸ್ಕೆ ಆಗಲಿ ಗಲೀಜು ಹಂಗೇನೂ ಇರಲಿಲ್ಲ. ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಅದು ತುಂಬ ಖುಷಿ ಆಯಿತು ಕೂಡ. ಮತ್ತು ಹಳೆ ಕಟ್ಟಡಗಳು ನೋಡಿ, ಅವು ಒಂಥರ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಅದು ಕ್ಲೀನ್ ಇರೋದ್ರಿಂದ ಅದು ನೋಡೋಕ್ಕೇ ಅಷ್ಟು ಖುಷಿ ಅನಿಸುತ್ತೆ ನೋಡಿ. ಓ ಇದು ನೋಡಿ, ನೀರಿಗೆ ಇಳಿಯೋಕ್ಕೆ ರೆಡಿಯಾಗಿ ಹೋಗಿದೆ. ಎಲ್ಲ ಇಲ್ಲೇ ಬಿಚ್ಚಿಟ್ಟಿರು ಬಂಗಾರಿ. ಹಾಂ ನೋಡಿ, ಇವು ಮಲೆನಾಡು ಗಿಡ್ಡ ಅಂತ. ಇವು ದೊಡ್ಡ ಹಸು, ಆದರೆ ಕರುಗಳಂಗೆ ಕಾಣಿಸ್ತವೆ. ಇಷ್ಟೇ ಇವು ಅನಿಸುತ್ತೆ ಬೆಳವಣಿಗೆ. ಮಲೆನಾಡು ಗಿಡ್ಡ ಎಷ್ಟು ಮುದ್ದಾಗಿ ಪುಟ್ಟಗಿದಾವೆ ನೋಡಿ. ಇವೇ ದೊಡ್ಡ ದೊಡ್ಡ ಹಸು. ಚಿಕ್ಕವು ನೋಡೋಕೆ ಚಿಕ್ಕ ಮಗಳು, ಬಟ್ ಇವೇ ಹಸು ಕಣೋ. ಅದಕ್ಕೆ ಮಲೆನಾಡು ಗಿಡ್ಡ ಇದಾವಲ್ಲ ಅದಕ್ಕೇ. ಕಲ್ಲಿಂದ ಚಾವಡಿ ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವ ಮಗಳು ಜಾಗ? ಹಾಂ ಅಬ್ಬಾ ಹೌದು, ಎಲ್ಲರಿಗೂ ಇಷ್ಟ ಮಗಳ ದೇವರು. ಇದು ನೋಡಿ ಕಲ್ಲಿಂದು ಎಷ್ಟು ಚೆನ್ನಾಗಿದೆ. ಇಲ್ಲಿ ಸಂಜೆ ಟೈಮ್ ಬಂದರೆ ತಂಪಾಗಿ ಕೂತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಮೇಲೆ ಹಾಂ 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 ಓಕೆ. ಇದು ಕಿವಿಲೇನೋ ಹೇಳ್ತಿದ್ರಲ್ಲೇನ? ಹಾಂ ಹಂಗೈತಿ, ಸಾಪ್ ಐತಿ, ಸಾಪ್ ಮಾಡ್ಯಾರ ಒಟ್ಟು ಇದೊಂದು ಐತಿ. ಹಾಂ ಇಲ್ಲಿ ಈ ಥರ ಇದೆ ಅಂತ. ಹಾಂ ಹಾಂ ಅದೇ ನೋಡ್ತೀನಿ ಈಶ್ವರ ದೇವ. ಹಾಂ ದೀಪ ಉರಿತಾ ಇದೆ, ಶಿವಲಿಂಗ ಎಷ್ಟು ಘಮ ಅಂತಿದೆ ಗೊತ್ತಾ. ನೋಡು ಮಗಳಲ್ಲಿ, ಇಲ್ಲಿ ಫೋನಲ್ಲಿ ನೋಡು ಮಗಳು, ಕಾಣಿಸುತ್ತೆ ಹಿಂಗಿದೆ, ಕಾಣಿಸ್ತಿದೆ ಮಗಳು ಫೋನಲ್ಲಿ. ದೇವರಿದೆ ಕೆಳಗಿದೆ ನೋಡು. ಹಾಂ ಅದೇ ವಿಗ್ರಹ ಇದು ಮಗಳೇ, ಲಿಂಗ ಇದು ಬಸವಣ್ಣ ನೋಡು. ನಮಸ್ತೆ ಮಾಡ್ಕೊಳ್ಳಿ, 2 ಕೈಲಿ ಮುಟ್ಟಿ ಸೈಡಲ್ಲಿ ನಿಂತ್ಕೊಂಡು. ಹಾಂ ಆ್ಯಕ್ಚುಲಿ ನಮ್ಮೂರಲ್ಲೂ ಇದೇ ಥರ ದೇವಸ್ಥಾನದಲ್ಲಿ ಲಿಂಗ ಇದೆ. ಲಿಂಗದ ಮುಂದೆ ಈ ಥರ ಬಸವಣ್ಣ ಇರುತ್ತೆ. ಲಿಂಗದ ಮುಂದೆ ಯಾವಾಗಲೂ ಬಸವಣ್ಣ ಹಿಂಗಿದ್ದೇ ಇರುತ್ತೆ, ಎಲ್ಲೇ ಹೋದ್ರೂ. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲೇನು ಅಂದರೆ ಒಂಥರ ಗಮ್ ಅಂತಿದೆ ದೇವಸ್ಥಾನದ್ದು. ಹೂವಿಂದು ಆ ಕರ್ಪೂರದ್ದು ಕಡ್ಡಿದ್ದು ಸ್ಮೆಲ್ ಇದೆಯಲ್ಲ, ಗಮ್ ಅಂತಿದೆ. ಮತ್ತು ಈ ಜಾಗಕ್ಕೆ ಆ ವೆದರಿಗೆ ಅವೆಲ್ಲ ನೋಡ್ತಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಇದೊಂದು ರೌಂಡ್ ಬರೋದು. ಕಿಟಕಿಗಳು ನೋಡಿ, ಮರದ ಬಾಗಿಲು ಕ್ಲೀನ್ ಅಷ್ಟೇ, ಅದಕ್ಕೆ ಖುಷಿ ಪಡ್ಬೇಕು ನೋಡಿ. ಹಸಿರಿಲ್ಲ ಈ ಜಾಗದಲ್ಲಿ, ಹಸಿರುಗಳೇನಿಲ್ಲ. ಹಸಿರು ತುಂಬಿದರೆ ಅಟ್ಲೀಸ್ಟ್ ನೋಡೋಕೆ ತುಂಬ ಚೆನ್ನಾಗಿದೆ ಅಂತ ಹಂಗೆ ಹೇಳ್ಬೋದಿತ್ತು. ಹಸಿರಿಲ್ಲ ಅಂದ್ರೂ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಜಾಗ ಅಂದರೆ. ಹುಡುಗಿರು ಆ್ಯಕ್ಚುಲಿ ಗಂಟೆ ಹೊಡಿಬಾರ್ದು ಅಂತಾರೆ, ಯಾಕೆ ಏನು ಅಂತ ಗೊತ್ತಿಲ್ಲ, ಬಟ್ ಆದರೂ ಹೊಡೆದೆ. ಇವಾಗ ನೋಡಿ ಈ ದೇವಸ್ಥಾನದ ಮುಂದೆನೇ ಕೊಳ ಇದೆ. ಅಲ್ಲಿ ಹೋಗಿದ್ದಾರೆ ನೋಡಿ ಇಬ್ರು ಅಂತಾರೆ. ಅವಳು ಬರೀ ನಿಂತ್ಕೊಂತಾಳೆ ಅಷ್ಟೇ, ನೀನು ನಿಂತ್ಕೋಬೇಕಾಗುತ್ತೆ ಅವಳ ಜೊತೆ. ತಡಿ ಮಗಳು, ಯಕ್ಷಿತ್ ಮಮ್ಮ ಸ್ವಲ್ಪ ತಿರ್ಲಿ. ಅಲ್ಲಿ ದೂಕ್ತಾರೆ ಅಣ್ಣವರು, ಮಿಸ್ ಆಗದೆ. ಬಾ ಮಗಳು, ಈಚೆ ಬಾ. ಅವನಿಗೂ ಸ್ವಿಮ್ಮಿಂಗ್ ಬರಲ್ಲ, ಬರ್ತಾನೆ ಬಾ. ಫಿಶ್ ಇದೆ ಮಗಳು, ಫಿಶ್ ನೋಡಿ. ಇದು ಯಾವುದೇ ರೀತಿಲಿ ತುಂಬ ಮಳೆ ಬಂದರೂ ತುಂಬಲ್ವಂತೆ, ಮಳೆ ಇಲ್ಲ ಅಂದ್ರೂ ಇದು ಖಾಲಿ ಆಗಲ್ವಂತೆ. ಯಾವಾಗ್ಲೂ ಇದೇ ಥರ ಇರುತ್ತಂತೆ ನೀರು. ಅದೇ ಥರ ಮಾಡಿ ಕಟ್ಸಿರೋದಂತೆ ಇದನ್ನು. ಹಾಗೆ ಇಲ್ಲಿ ಎಲ್ಲ ಆಟ ಆಡ್ತಿದ್ದಾರೆ. ಇಲ್ಲೆಲ್ಲ ನೀರಾವಿ. ಮನನಿ ಅಲ್ಲಿ ನೋಡು, ಅಲ್ಲಿ ಹಾವು ನೋಡು. ಹಾಗೆ ನೋಡು ಯಕ್ಷಿತ್ ಇಲ್ಲಿ. ಓ ಮೈ ಗಾಡ್, ಹೋಗ್ತೇನಮ್ಮ? ನೋಡ್ದಾ ಹಾವು ನೋಡ್ದಾ? ಎಲ್ಲಿ ಹೋಗಿ ಮಗಳ, ಲಕ್ಷಿತ್ ಮಾಮ ಉಂಟು.
ಹಾವು ಏನು ಮಾಡಲ್ಲಂತೆ ಮಗಳು. ಅದು ಸ್ವಿಮ್ಮಿಂಗ್ ಮಾಡಕ್ಕೆ, ಅದಕ್ಕೂ ಪಾಪ ಅದ್ರದ್ದು ಕಣೋ ಮನೆ ಇದು. ಅದ್ರ ಮನೆಗೆ ನೀನು ಹೋದ್ರೆ ಅದು ಬಿಟ್ಟು ಬರ್ಬೇಕಾ? ಅದು ಅಯ್ಯೋ ನಾನು ಎತ್ತು ಬಿಡ್ಲ ಆಚೆ. ಆ್ಯಕ್ಚುಲಿ ಅಲ್ಲೇ ಇದೆ ಹಾವು, ಅದು ಯಾವಾಗಲೂ ಅಲ್ಲೇ ಇರುತ್ತಂತೆ. ಏನು ಇಲ್ಲಿ ಬಂದು ನನಗೆ ಮುಖ ತೋರಿಸ್ಬಿಟ್ಟು ಹೋಯ್ತಪ್ಪ. ಅಲ್ಲಿದ್ದವ್ರು ತುಂಬ ಜನ ಹಾವು ನೋಡಿ ಎಸ್ಕೇಪ್. ರೀ ರೀ ಬನ್ನಿ ಇಲ್ಲಿ. ಅಬ್ಬಾ ಎಲ್ರಿ ನಂಗೆ ಕಾಣಿಸ್ತಿಲ್ಲ, ಇದಕ್ಕೆ ಕಾಣಿಸ್ತಿದ್ಯೇನೋ ಗೊತ್ತಿಲ್ಲ. ಯಾರಿಗೂ ತೊಂದರೆ ಕೊಟ್ಟಿಲ್ವಂತಲ್ಲ ಬಿಡು. ಇಲ್ಲಿ ಯಾರು ಹಾವು ಮಾತ್ರ ಯಾರಿಗೆ? ಹೌದು. ನೀವು ಆಟ ಬಿಡಿ 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 ಬಿಡಿ, ಏನು ಮಾಡಬೇಡಿ ಪಾಪ, ಅದ್ರ ಪಾಡಿಗೆ ಅದಿದೆಯಲ್ಲ. ಅದೇ ಇಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡ್ಕೊತಿದ್ದಾರೆ. ಅಂದರೆ ಇಲ್ಲಿ ಬಂದಿದ್ದವರು ಇಲ್ಲಿ ನೆಂದಿರ್ತಾರಲ್ಲ ಆ ಬಟ್ಟೆಗಳನ್ನ ಹಿಂಡಿ ಒಣಗಾಕ್ತಾ ಇದ್ದಾರೆ. ಹಾಗೆ ಬಟ್ ಕ್ಲೀನಾಗಿದೆ, ಅವರು ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ತುಂಬ ದಪ್ಪ ಫಿಶ್ ಇದೆ ಮಗಳು, ನೋಡಲ್ಲಿ ಎಷ್ಟು ದಪ್ಪವಿದೆ. ಹಾವಿದ್ರೆ ಯಾವ ಕಡೆ ಕೊಡ್ಲ ಎಕ್ಸಿಟ್ ನಾನು ಬರುತ್ತವೆ. ಎಂತ ತಿಗ್ಲು ಇವನಿಗೆ ಅಂದರೆ. ಅದೇ ಹಳೆಯ ಕಾಲದಲ್ಲಿ ರಾಜರುಗಳು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಎಷ್ಟು ನೀಟಾಗಿ ನೋಡಿ ಮಾಡ್ಕೊಂಡಿದ್ದಾರೆ. ಯಾವುದೇ ಆಡಂಬರ ಇಲ್ದಲೆ ಬರೀ ಕಲ್ಲಲ್ಲಿ ಮಾತ್ರ. ಇಲ್ಲಿ ಹೋಗೋದು, ಇಲ್ಲಿಂದ ಹೋಗಿ ಅಲ್ಲಿ ನಿಂತ್ಕೊಂಡು ಡೈ ಹೊಡಿಯೋದು. ಈಗ ಇದರಲ್ಲಿ ಮೀನಿದೆ, ಹಾವುಗಳಿದೆ, ದಪ್ಪ ಮೀನಿದೆ. ನಿಮಗೆ ಕಾಣಿಸ್ತಿದೆಯಲ್ಲೂ ಗೊತ್ತಿಲ್ಲ, ಕೆಳಗಡೆ ಔಚಿದೆ, ಮಣ್ಣಿದೆ, ಆದರೂ ಕೂಡ ಎದ್ದಿಲ್ಲ ಮೇಲಿಕ್ಕೆ. ಅಷ್ಟು ಮೀನು ಅಷ್ಟೇ ತಿಳಿ ನೀರು ಕಲರೇ ಇದೆ, ಆದರೂ ಕಾಣಿಸ್ತಿದೆ, ಅಷ್ಟು ಫ್ರೆಶ್ ಆಗಿದೆ. ನನ್ನ ಮಗಳು ಏನು ಜೋಶಲ್ಲಿ ಬಂದು ಗೊತ್ತಾ, ಇರೋ ಬಟ್ಟೆನೂ ಬಿಚ್ಚಿ ಬೇರೆ ಬಟ್ಟೆ ಹಾಕ್ಕೊಂಡು ಏನು ನಾನು ಸ್ವಿಮ್ಮಿಂಗ್ ಪೂಲಿಗೆ ಅಮ್ಮ ಇಳಿತೀನಿ, ನೀವು ಚಪ್ಪಲಿ ಇಟ್ಕೊಳ್ಳಿ, ಬ್ಯಾಗ್ ಇಟ್ಕೊಳ್ಳಿ, ಟವಲ್ ಇಟ್ಕೊಳ್ಳಿ ಅಂತ ಕೊಟ್ಬಿಟ್ಟು ಹೋಯ್ತು. ಇವಾಗ ಹೆದರಿಕೆ ಆಗ್ತಿದೆ ಅಂತ, ಹಾವಿದೆ ಅಂತ. ನಾನಿಲ್ವಾ, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ. ಡ್ಯಾಡಿ ಇರುವಾಗ ಯಾಕೆ ಎದ್ರಕಂತೀರಾ ಅಲ್ವಾ? ಬನ್ನಿ ಹೋಗೋಣ, ನೀರೊಳಗೆ ಬಿಡೋಣ. ನಿಮ್ಮ ಅಮ್ಮ ಎದುರ್ಸಂಗೆ ಎದುರ್ಕೊಬಿಡಿ ಮಗಳ. ನಾನೇನು ಎದುರಿಸಿಲ್ಲಪ್ಪ, ಇಲ್ಲಪ್ಪ ಅವಳು ಹೋಗ್ಲಿ ಅಂತಲೇ ಹೇಳ್ತಿರೋದು. ಯಕ್ಷಿ ಕರ್ಕ ಹೋಗ ಮಗಳನ್ನ ಒಂದು ಸ್ವಲ್ಪ ಸ್ವಿಮ್ ಮಾಡೋದಂತೆ ಮಗಳೇ. ಇಲ್ಲೆಲ್ಲರೂ ಸ್ವಿಮ್ ಮಾಡ್ತಾರೆ ಮಗಳೇ. ಇಲ್ಲಿಲ್ಲ, ಇಲ್ಲೆಲ್ಲ ಅವೇ ಇಲ್ಲ, ಇಲ್ಲಿಲ್ಲ, ಆ ಭಾಗದಲ್ಲೇ ಇರುತ್ತೆ ಅದಷ್ಟೇ, ಅದ್ರ ಪಾಡಿಗೆ ಅದು. ಹೌದಾ? ಅದೇನು ಮಾಡಲ್ಲ ಮಗಳೇ, ಅಲ್ಲಿ ಇದೆಯಂತೆ ಕೆರೆ. ಇಲ್ಲಿವರೆಗೆ ಯಾರಿಗೂ ಏನು ಮಾಡಿಲ್ಲ, ಅದು ದೇವ್ರಾವಂತೆ ಮಗಳೇ. ಕೆರೆ ಕೊಳ ಎಷ್ಟು ತೆಗಿತಾರೆ, ಬಾರಾತಾಗ ಹೋಗ್ಲಿ. ತೆಗಿಯವ ಒಂದು ಫೋಟೋ ಅವ್ನು ಇದರಲ್ಲಿ. ಇವ್ರದಂತೂ ನೋಡೋಕೆ ಆಯ್ತಾ ಇಲ್ಲ ಕಣವ, ಇವ್ರು ಇಬ್ರದ್ದು ಫೋಟೋ ಶೂಟ್ಗಳು. ಓ ಇವ್ನು ಯಕ್ಷಿತ್ ನೋಡಿ, ಅವ್ನು ರೀಲಲ್ಲಿ ನೋಡಿ, ಅವ್ನು ಸ್ಲೋ ಮೋಷನಲ್ಲಿ ಬರ್ತಾವನೆ. ಇಲ್ಲಿ ನೋಡೋಕೆ ಕಾಮಿಡಿ ಕಂಡಂಗೆ ಕಾಣುತ್ತೆ. ಫುಲ್ ಹೀರೋಯಿಸಮ್ ಕೊಟ್ಟು, ಮ್ಯೂಸಿಕ್ ಎಲ್ಲ ಕೊಟ್ಟು ಏನೋ ಒಂದು ಮಾಡಾಕಿರ್ತಾನೆ. ಬರ್ತದೇ ಇಲ್ಲ ನೀರು, ಬರಗಾಲ ಅನ್ನೋದೇ ಇಲ್ಲ ಈ ಜಾಗದಲ್ಲಿ. ಇಲ್ಲಿ ಊರವರೆಲ್ಲ ಬಂದ್ಬಿಟ್ಟು ಇಲ್ಲಿ ಆಟ ಆಡ್ಕೊಂಡು ಹೋಗ್ತಾರೆ, ಬಟ್ ಅಷ್ಟೇ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಇದು ಹೊಸನಗರ ಅನ್ನತಕ್ಕಂಥ ಹೊಸನಗರ ತಾಲೂಕು ಸಖತ್ತಾಗಿದೆ. ಆಮೇಲೆ ಇದು ಎಲ್ಲ ಸುತ್ತಮುತ್ತ ಬೆಟ್ಟಗಳಿದೆಯಂತೆ. ಶರಾವತಿ ನದಿನ ಏನೋ ಹರಿಯುತ್ತಂತ ಆ ಕಡೆ, ಅದರಿಂದ ಬಂದಂಥ ನೀರು ಬಂದು ಈ ಕೊಳಗೆ ತುಂಬ್ಕೊಳ್ಳುತ್ತೆ. ಈ ಅಳ್ದು ಅದು ಕೊಳವೆಗಳ ಮುಖಾಂತರ ಎಲ್ಲೇಳೋ ಇಲ್ಲಿ ಮೂಲೆ ಇದ್ರೊಳಗೆಲ್ಲ ಸಿಸ್ಟಮ್, ಕೊಳವೆ ಸಿಸ್ಟಮ್ ಮಾಡೋರಂತೆ ಕಲ್ಲಿಂದನೇ. ಅದ್ರ ಮುಖಾಂತರ ಬಂದು ಇದಕ್ಕೆ ನೀರು ತುಂಬ್ಕೊಳ್ಳೋದು. ಇದು ತುಂಬಿದ ಮೇಲೆ ಈ ಕಟ್ಟರೆ ಮುಖಾಂತರ ಹರಿದು ಎಲ್ಲ ಕೊಳಗಳಿಗೂ ಹೋಗುತ್ತೆ. ಸಪ್ತ ಕೊಳಗಳು ಇಲ್ಲಿರೋದು, ಒಂದಲ್ಲ ಕೊಳ ಇರೋದಿಲ್ಲಿ, 7 ಕೊಳಗಳಿದೆ ಅಲ್ಲಿ. ಸಣ್ಣ ಸಣ್ಣದು, ಇದು ದೊಡ್ಡ ಕೊಳ. 7 ಕೊಳ ಅಲ್ಲಿ, ಆ ಕಡೆ ಇರೋವೆಲ್ಲ ಚಿಕ್ಕ ಚಿಕ್ಕವು 7 ಕೊಳಗಳು. ಇದು ತುಂಬಿದ ಮೇಲೆ ಇದರಿಂದ ಎಲ್ಲ ಕೊಳಗಳಿಗೂ ಹೋಗುತ್ತೆ. ಅದೇ ಏನೋ ಟೆಕ್ನಾಲಜಿ ಮಾಡಿದಾರಂತೆ. ವಿಶ್ವೇಶ್ವರಯ್ಯನವರು ಕಣ್ಣಂಬಾಡಿ ಕಟ್ಬೇಕಾದ್ರೆ ಇಲ್ಲಿ ಬಂದು ನೋಡ್ಕೊಂಡು ಇನ್ಸ್ಪೈರ್ ಆಗಿ ಹೋಗಿ ಬೃಂದಾವನ್ ಕಟ್ಟಿದ್ರಂತೆ. ಅವ್ರು ಇನ್ನೂ ಕಂಡುಹಿಡಿಯೋಕ್ಕಾಗಿಲ್ವಂತ ಇದ್ರ ಟೆಕ್ನಾಲಜಿನ, ಯಾವ ಥರ ಇದನ್ನ ಮೇಂಟೈನ್ ಆಗ್ತಾ ಇದೆ. ಇದು ನೀರು ಬರಗಾಲದಲ್ಲಿ ಬತ್ತೋದು ಇಲ್ಲ, ಮಳೆಗಾಲದಲ್ಲಿ ತುಂಬೋದೂ ಇಲ್ಲ. ಒಂದೇ ಮಟ್ಟದಲ್ಲಿ ಎಂಥ ಬಿಸಿಲಿದ್ರು, ಎಂಥ ಬರಗಾಲ ಇದ್ರು, ಅದು ಹೆಂಗೆ ಅಂತ ಗೊತ್ತಿಲ್ಲ. ಆ ಟೆಕ್ನಾಲಜಿ ಇನ್ನೂ ಕಂಡುಹಿಡಿಯೋಕ್ಕಾಗಿಲ್ಲಂತೆ. ವೈಜ್ಞಾನಿಕ ವಿಚಾರಗಳಿಗೆ ಸವಾಲಾಗಿ ನಿಂತಿರತಕ್ಕಂಥ ಒಂದು ಕೊಳ, ಸಪ್ತ ಕೊಳ ಇದು. ರಾಜರೆಲ್ಲ ಬಂದು ನೋಡಿಲಿ, ಗೊತ್ತಾಗತ್ತಲ್ಲ ರಾಜರ ಫೀಲಿಂಗ್ ಇದೆಯಲ್ಲ, ಕಟ್ಟಡ ಹೆಂಗೆ ಕಟ್ಟಿದ್ದಾರೆ, ದೊಡ್ಡ ಅಲ್ವಾ. ಅದು ಇಲ್ಲಿ ನಡ್ಕೊಂಬರಕ್ಕೆ ನಾವು ಸಿಮೆಂಟಲ್ಲಿ ಕಟ್ತೀವಿ ನೋಡಿ, ಎಷ್ಟು ಚೆನ್ನಾಗಿದೆ ಕಲ್ಲಲ್ಲಿ, ಎಷ್ಟು ನೀಟಾಗಿದೆ ನೋಡು ಸ್ಟ್ರಕ್ಚರ್ ಅಲ್ವಾ. ರಾಜರು ಬಂದ್ಬಿಟ್ಟು ಫಿಶ್ಗಳು ಬಂದ್ಬಿಟ್ಟು ತಿಂತವೆ. ಫಿಶ್ ಇಂದು ಸ್ಪಾ ಅಂತ ಹೇಳ್ತೀವಿ ನೋಡಿ ಸಿಟಿಗಳು. ದುಡ್ಡು ಎಷ್ಟಿರ್ತಾರೆ ಎಲ್ಲ ಚಡ್ಡಿಲ್ ಬಿದ್ದೋಗಿರ್ತಾವ ಕಣ ಕಾಯಿನ್. ಈಜೊಳಗೆ ಹೋಗಿ ಅದೋ ಚಡ್ಡಿಲ್ ಒಳಗೆ ಕಳ್ ಪ್ಯಾಕೆಟ್ ಒಳಗೆ ಇಟ್ಕೊಂಡಿರ್ತಾರೆ. ಅದು ಎದ್ರುಕೊಂಡು ಬಾ ಅಂದ್ರೂ ಬರ್ತಾ ಇಲ್ಲ. ಖುಷಿ ಆಯ್ತಾ? ಎಲ್ಲಿಗೆ ಬಂದ್ರು ಕೂಡ ನಾವು ತಂಪು ಟೈಮಲ್ಲಿ ಬರಬೇಕು, ಚೆನ್ನಾಗಿರುತ್ತೆ. ಬಿಸಿಲಲ್ಲಿ ಬಂದ್ರೆ ನೀರು ಇದೆಯಲ್ಲ ಧುಮ್ಕಿ ನೆಗಿರಿ,
ಆರಾಮಾಗಿ ಫ್ರೀಯಾಗಿ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊ ರಾಜರು ಸ್ವಿಮ್ಮಿಂಗ್ ಪೂಲ್ ಅಲ್ಲ ಸ್ವಿಮ್ ಮಾಡಬೇಕು ಅಂತ ನಾನು ಬರಲೇ ಇಲ್ಲ ಅನ್ಕೊಂಡೇ ಇರಲಿಲ್ಲ. ಆದರೆ ಇಲ್ಲಿ ಬಂದು ತಿಳಿ ನೀರು ನೋಡಿ ಜಾಗ ನೋಡಿ ಇಳಿಯೋಣ ಅಂತ ಧೈರ್ಯ ಮಾಡ್ಕೊಂಡೆ. ಬಂದಿದ್ದ ತಕ್ಷಣ ನಾವು ನನಗೆ ತೋರಿಸ್ಬಿಡ್ತು ಮುಖನ. ಇಲ್ಲವೇ ಇಲ್ಲ. ಬನ್ನಿ ಅಲ್ಲೆಲ್ಲ ನೋಡೋಣ. ಬನ್ನಿ ನೀವು ಇಳಿತೀರಾ ನೀವು? ನಿಮ್ಮ ಅಮ್ಮ ಎದುರಿಸ್ತಾರೆ ಮಗಳೇ, ನೀವು ಹಂಗೆ ಎದುರ್ಕೋಬಾರ್ದು. ಕುದುರೆ ಫುಲ್ ನೋಡಮ್ಮ ಹೆಂಗೆ ಆಕಾಶನೂ ಹೆಂಗೆ ಹೊಳಿತಾ ಇದೆ ಹಂಗೆ ಸ್ಕೈ. ಅಯ್ಯೋ ಚಿಂದಿ ಚಿತ್ರನ. ಹೌದಾ ಈ ಕಡೆ ಬಾರ ಇಲ್ಲಿ ತೆಗಿತೀನಿ. ಅವನಿಗೊಂದು ಫೋಟೋ ಹುಚ್ಚು. ಓ ನಮಗಿಲ್ಲಿ ವಿಡಿಯೋ ಮಾಡಕ್ಕೆ ಬಿಡಲ್ಲ. ಮಾಡೋರು ಬಂದ್ರೆ ಅವ್ರನ್ನ ಕರ್ಕೊಬರ್ಬಾರ್ದು. ನಮ್ಮ ಅಕ್ಕನು ಇವನೇ ಅಂತೂ ತುಂಬಾ ಭಾರಿ ಗೋಳಾಡ್ಸಿ ಕಣ ಯಕ್ಷಿ ಮಾತ್ರ. ನೀವು ಅಲ್ಲ ನಿಮ್ದು ಎಲ್ಲ ವಿಡಿಯೋದಲ್ಲೂ ಬರುತ್ತೆ ನೋಡಿ. ಹೌದಾ? ಧಾರವಾಡದಿಂದ ಇಲ್ಲಿ ಬಂದ್ರ ನಿಮ್ಗೆ ಹೆಂಗ್ ಗೊತ್ತಾಯ್ತು ಈ ಜಾಗ? ಕೆಳದಿ ಶಿವಪ್ಪ ನಾಯಕ ಅವರು ಕಟ್ಸಿದ್ದ ಕೊಳ ಅಂತ. ರಾಣಿ ಚೆನ್ನಮ್ಮ ಅವರು ಕೆಳದಿ ಚೆನ್ನಮ್ಮ ಅವರು ಆಳ್ವಿಕೆಯಲ್ಲಿದ್ದಾಗ ಕಟ್ಟಿದಂತ ಕೊಳ ಇದೆ. ಎರೆಗೌಡ್ರ ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಕಾಳಜಿ ನೋಡಿ ಬಹಳ ನಮಗ ಇಷ್ಟ ಆಯ್ತು. ಜೊತೆಗೆ ನಾವು ಆಕಸ್ಮಿಕವಾಗಿ ಸಿಗಂದೂರು ಹೊರಟಿದ್ವಿ, ಇಲ್ಲಿ ಧರ್ಮಸ್ಥಳದಿಂದ. ನಾವು ಅಲ್ಲಿಗೆ ಹೊರಟಿದ್ವಿ. ಹೌದಲ್ಲ? ಅದಕ್ಕೆ ನೀವು ಇದನ್ನ ಚಿತ್ರೀಕರಣ ಮಾಡೋದು ನೋಡಿದ್ ನಾನು. ಅದಕ್ಕೆ ಏನಂದ್ರೆ ಕೆಳದಿ ಶಿವಪ್ಪ ನಾಯಕರು ನೀವು ಹೇಳೋದನ್ನ ನೋಡಿದ್ರೆ ಮಾತು ಗೊತ್ತಾಯ್ತು. ನಾವು ಸುಮ್ನೆ ಸ್ನಾನ ಮಾಡಿ ಹೋಗ್ಬೇಕಂತ ಬಂದಿದ್ವಿ. ಇಲ್ಲ ಇದರಿಂದ 1670 ಇಸ್ವಿಲ್ ಕಟ್ಟಿರ್ತಕ್ಕಂಥ ಒಂದು ಕೊಳ ಇದು. ನಮ್ಗೆ ಈಗ ಗೊತ್ತಾಯ್ತು ಬಹಳ ಒಳ್ಳೆ ಕೊಳಕ್ ಬಂದಿವಿ. ಹೌದು ಹೌದು ಹೌದು. ನೀವು ಬೇಸಿಗೆ ಕಾಲದಲ್ಲಿ ಯಾವ ಕಾಲದಲ್ಲಾರು ಬನ್ನಿ ಇಷ್ಟೇ ಕೊಳ ಇರುತ್ತೆ. ಹಿಂಗಲ್ಲ, ಕುಗ್ಗಲ್ಲ, ಏರಲ್ಲ, ಏನಿಲ್ಲ. ಎಂತ ಯಥೇಚ್ಛವಾಗಿ ಮಳೆ ಆದ್ರೂ ಕೂಡ ಇಷ್ಟೇ ಮಟ್ಟದಲ್ಲಿ ಇರುತ್ತೆ. ಕೊಳವನ್ನ ಯೂಟ್ಯೂಬ್ ಚಾನಲ್ ಮೂಲಕ ಎಲ್ಲರಿಗೆ ಪರಿಚಯ ಮಾಡಿಕೊಡ್ತಿರಲ್ಲ, ನಮ್ಮ ತಮ್ಮೆಲ್ಲರ ಪರವಾಗಿ ನಾನು ಅನಂತ ಅಭಿನಂದನೆಗಳು ಸಲ್ಲಿಸ್ತೀನಿ. ನೀವು ಹಿಂಗೆ ಕೆಲಸವನ್ನು ಮುಂದುವರಿಸಿ. ಆಗ್ಲಿ ಆಗ್ಲಿ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಓಕೆ ಓಕೆ, ಥ್ಯಾಂಕ್ ಯು. ಆಗ್ಲಿ ಆಗ್ಲಿ. ಚಾನಲ್ ಇವ್ರದ್ದು ನನಗೆ ಹೇಳ್ಬೇಡಿ ನೀವು. ಇವ್ರದ್ದು ಚಾನಲ್, ನಾನು ಕ್ಯಾಮ್ರಾಮನ್ ಅಷ್ಟೇ. ಈ ವಿಡಿಯೋ ಬರೋದು ನನ್ನ ಚಾನಲ್ ಅಲ್ಲಿ. ಅದು ಯಾರು ಮಾಡಕತ್ತಿದ್ರು ಅವ್ರು ಸಲ್ತದೆ. ಸರಿ ಆಗ್ಲಿ. ಬಾಯ್ ಮೇಡಪ್ಪ, ಬಾಯ್. ಹೋಗಿ ಬನ್ನಿ ಹೋಗಿ ಬನ್ನಿ. ಪಾಪ ಅಷ್ಟು ದೂರದಿಂದ ಬಂದು ಇಲ್ಲೆಲ್ಲ ನೋಡ್ಕೊಂಡು ಹೋಗ್ತಿರಲ್ಲ, ತುಂಬ ಸಂತೋಷ. ಹಾಂ, ಒಳ್ಳೇದಾಗಲಿ, ಹೋಗಿ ಬನ್ನಿ. ಹೌದು, ಕರ್ನಾಟಕ. ನಾವು ಬೇರೆ ದೇಶ ಅಲ್ಲ, ಕರ್ನಾಟಕನ ಎಕ್ಸ್ಪ್ಲೋರ್ ಮಾಡಿದ್ರೆ ಸಾಕು, ನಮ್ಮ ಜೀವನ ಮುಗಿದೋಗುತ್ತಿಲ್ಲ. ಹಾಂ ಹೌದು. ಬನ್ನಿ ನೋಡಮ್ಮ, ಇದು ಯೂಟ್ಯೂಬ್ ಚಾನಲ್ ಬಂದಿರೋದ್ರಿಂದ ಹೌದು ಈ ಕೆಲವು ಸಣ್ಣ ಪುಟ್ಟ ಯಾರಿಗೂ ಗೊತ್ತೇ ಇರಲಿಲ್ಲ. ಹೌದು ಹೌದು, ಇಂಥವು ಇದಾವ ಅಂತೇಳಿ. ಈಗ ಏನೋ ನಿಮ್ಮಂತವ್ರದ್ದು ನಾವು ನಿಮ್ಮ ನೋಡಿ ಕಲಿಬೇಕು. ಸುಮ್ಮನೆ ಬಂದು ಸ್ನಾನ ಮಾಡಿ ಹೋಗೋದಾಗಿ ಇವನ್ನೆಲ್ಲ ನಾವು ಬೇರೆ ಕೊಡಬೇಕಾದ್ರೆ. ಹೌದು ಹೌದು. ಪೂಜಾ ಒಳ್ಳೆ ನಿಮ್ಗ ಇದು ಪೂಜಾದಿಂದ ದೇವ್ರ ಪೂಜೆ ಮಾಡ್ತೀವಲ್ಲ, ಹಂಗೆ ಈ ಚಾನಲ್ ಅನ್ನ ಪೂಜೆ ಮಾಡೋದ್ರ ಮೂಲಕ ನೀವೆಲ್ಲವನ್ನು ಬೇರೆಯವ್ರಿಗೆ ಪರಿಚಯ ಮಾಡಿಕೊಡ್ರಿ. ಆಗ್ಲಿ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಹೋಗ್ಬೇಕು ನೋಡಮ್ಮ, ಈ ಕೊಳ ತುಂಬಿದ ತಕ್ಷಣ ಈ ಕೊಳದಿಂದ ಈ ಕಾಲುವೆ, ಕಲ್ಲಿನ ಕಾಲುವೆ ಇದೆಯಲ್ಲ, ಈ ಕಾಲುವೆ ಹರಿದು ಈ ಕೊಳಕ್ಕೆ ಬರುತ್ತೆ ನೀರು. ನೋಡು, ಒಳಗೆ ಎಲ್ಲಿಂದನೂ ಹರಿತಾ ಇಲ್ಲ. ಒಳಗಡೆನೇ ಒಂದು ಟೆಕ್ನಾಲಜಿ ಇದೆ ಇದ್ರೊಳಗೆ. ಅರ್ಥ ಆಯ್ತಾ? ಇದ್ರೊಳಗೆ ಒಂದು ಟೆಕ್ನಾಲಜಿ ಇದೆ, ಅದರಿಂದನೇ ಹರಿದು ಬರ್ತಾ ಇದೆ. ಆಗಲೇ ಪೈಪ್ಲೈನ್ ಸಿಸ್ಟಮ್ ಮಾಡಿದ್ದಾರೆ ನೋಡಿಲಿ. ಅಲ್ಲಿಂದ ಹರಿದಿದ್ದ ನೀರು ಇಲ್ಲಿ ಬರುತ್ತೆ. ಹರಿಯೋ ನೀರು ಯಾವಾಗಲೂ ಶುದ್ಧ, ಆಯಿತಾ? ಹರಿಯೋ ನೀರಲ್ಲಿ ಯಾವುದೇ ಕಲ್ಮಶ ಇರಲ್ಲ. ಹರಿಯೋ ನೀರು ಯಾವಾಗಲೂ ಶುದ್ಧ. ಯಾವಾಗಲೂ ಎಂಥ ಮಳೆ ಬಂದು ಇದೇ ಬರಲಿ, ಇದೇ ಥರ ಹರಿತಾ ಇರುತ್ತೆ ನೀರು. ಇಲ್ಲಿ ಇಲ್ಲಿ ಇಳಿಬೋದು ನೀವು. ಇಲ್ಲಿಲ್ಲ. ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿದೆ. ಹಾಂ, ಈ ಹೈಟಿಗೆ ಇಲ್ಲಿ ನೀರು ನಿಂತಿದೆ, ಬಟ್ ಕೆಳಗೆ ಹೋಗ್ತಾ ಇದೆ. ಈ ತರ ಎಲ್ಲೂ ಹೋಗಲ್ಲ ಅಲ್ವಾ? ಒಂದ್ ಬೆರಳು ಅದನ್ನೇ ಕಣ ವೈಜ್ಞಾನಿಕವಾಗಿ ಏನೋ ಇದೆ ಇದರಿಂದ, ಅದು ನಮಗೆ ಕಂಡುಹಿಡಿಯಕ್ ಆಯ್ತಾ ಇಲ್ಲ. ಹೋಗ್ಬೇಕಾಗಿತ್ತಲ್ಲ, ಇದು ಮೇಲೆ ಹೋಗ್ಬೇಕಾಯ್ತು. ಇಲ್ಲ ಅಂತಂದ್ರೆ ಈ ಕೆಳಗೆ ಏನಿರುತ್ತೆ ಅಷ್ಟು ಇಲ್ಲಿ ನೀರು ನಿಂತ್ಕೋಬೇಕಾಯ್ತು ಅಲ್ವಾ? ಇಲ್ಲಿ ನೋಡಿದ್ರೆ ಅದು ಕೆಳಗೆ ಹೋಗ್ತಾ ಇದೆ ಅಲ್ವಾ? ಇದು ಇಲ್ಲಿ ಕೆಳಗಡೆ ಹೋಗ್ತಾ ಇದೆ, ಇಲ್ಲಿ ಮೇಲ್ಗಡೆ ನೀರಿದೆ. ಅದನ್ನ ನಮಗೆ ಕಂಡುಹಿಡಿಯಕ್ಕೆ ಇಂಜಿನಿಯರ್ಸ್ಗಳೇ ಕಂಡುಹಿಡಿಯಕ್ಕೆ ಆಗ್ತಿಲ್ಲ. ನಾವು ಯಾವ ಯೂಟ್ಯೂಬರ್ಸ್ ಕಂಡುಹಿಡಿತೀವಿ ಇದನ್ನ? ನೀಟಾಗಿ ಹೇಳಿದ್ರು. ಅವ್ರು ಎಷ್ಟು ಚೆನ್ನಾಗಿ ನಿಮ್ಮ ಮುಖಾಂತರ ಇದಾಗ್ಲಿ ಅಂತ, ನಮ್ಮ ಮುಖಾಂತರ ಅಂತಲ್ಲ, ಹೇಳೋರು ಇದ್ರೆ ಅವ್ರು ಎಷ್ಟು ಖುಷಿ ಪಟ್ರು, ತಿಳ್ಕೊಳಕ್ಕೆ ಅವ್ರು ಅಷ್ಟು ಖುಷಿ ಪಡ್ತಾ ಇದಾರೆ. ಅಂತವ್ರು ಎಷ್ಟು ಜನ ಇರ್ತಾರಲ್ಲ, ನಮಗೆ ಅರ್ಧಂಬರ್ಧ ಗೊತ್ತಿರುತ್ತೆ. ಕ್ಷಮೆ, ಇಲ್ಲಿ ನಾವು ಕೂಡ ಫಸ್ಟ್ ಟೈಮ್ ಬಂದಿರ್ತೀವಿ, ಇದ್ರ ಬಗ್ಗೆ ಗೊತ್ತಿರಲ್ಲ, ಗೊತ್ತಿರೋ ಅಷ್ಟು ಮಾತ್ರ ಹೇಳ್ತೀವಿ ಅಷ್ಟೇ. ನಾವೊಂದು ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಬಂದ್ವಿ ಈ ಜಾಗಕ್ಕೆ. ತುಂಬ ಒಳ್ಳೊಳ್ಳೆ ವಿಚಾರಗಳು ಸಿಕ್ತು ಇದ್ರ ಬಗ್ಗೆ. ಸಪ್ತ ಕೊಳಗಳು ಕಣಮ, ಇದು ಒಂದೇ ಅಲ್ಲ ಕೊಳ. ಇದು ಒಂದು ಸ್ವಿಮ್ಮಿಂಗ್ ರಾಜರು ಬಂದು ಈಜಾಡ್ತಿದ್ದಂಥ ಜಾಗ. 7 ಕೊಳಗಳಿದ್ದಾವೆ. ಆ ಕಾಲದಲ್ಲಿ 1670 ಇಸ್ವಿಲಿ ಕೆಳದಿ ರಾಣಿ ಚೆನ್ನಮ್ಮ ಅವರ ಆಳ್ವಿಕೆಯಲ್ಲಿ ಕಟ್ಟಿರ್ತಕ್ಕಂಥ ಜಾಗ. ನೋಡಿ ಚೆನ್ನಾಗಿ ಮಸಾಜ್ ಮಾಡ್ತಿದ್ದಂತೆ ಫಿಶ್. ಅವು ಅಲ್ಲೇ ಕೂತಿರ್ತವೆ. ಇದ್ರ ನೀರಾವ್ ಏನೋ ಕಡಿದ್ರು ಏನಾಗಲ್ಲ ಕಣಮ್ಮ. ಅವು ಎಲ್ಲ ಪ್ರಪಂಚದಲ್ಲಿ ಇರೋ ಹಾವೆಲ್ಲ ವಿಷ ಅನ್ಕೊಂಡಿದ್ಯಾ? ಆದ್ರೂ ಹಾವೇ ಅಲ್ವಾ ನೋಡಕ್ಕೆ ಭಯ ಆಗ್ತದೆ. ನಾವಿರೋದು ಹಾವಿಂದ ಪ್ರದೇಶದಲ್ಲಿ. ಬಾ, ನಾವೇ ಅವ್ರ ಜಾಗದಲ್ಲಿ ಇರತಕ್ಕಂಥದ್ದು. ಇಳಿಯೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅದು ಬಾಗ್ಲು? ಓಹೋ, ನನ್ನ ಮಗಳು ನನ್ನ ಇವು ಕೊಟ್ಟು ಕೂರಿಸಿದ್ದಾರೆ. ಒಂದು ನೆಮ್ಮದಿಲಿ ವಿಡಿಯೋ ಮಾಡ್ಕೊಳಕ್ಕೂ ಬಿಡ್ತಿಲ್ಲ ಅವರು. ನಾವೇ ಹಿಡ್ಕೊಂಡು ಈಗ ಕೊಟ್ಟಿದ್ದೀನಿ. ಕ್ಯಾಮ್ರಾಮನ್ ಆಗಿದ್ದೀನಿ ನಾನೇ ನಿನಗೆ. ಅಲ್ಲ, ಅವ್ರು ವಿಡಿಯೋ ಮಾಡ್ಕೊಳಕ್ಕೂ ಬಿಡಲಿಲ್ಲ. ಮಧ್ಯೆ ಹೋಗಿ ಫೋಟೋ ತೆಗಿಬೇಕಾಗಿತ್ತು ಒಂದು. ಅವನಪ್ಪ ಹಿಂಸೆ ಕೊಡ್ತಾನೆ. ಮಾಡಿಸ್ಕೋ ಮಗಳು, ಹೋಗಿ ಕಾಲಕ್ಕಿ ಮಗಳು.
ಹೌದಾ ತಡೆ ನಾನು ಕಾಲು ಬಿಡ್ಕೊಂತೀನಿ ಒಳಗೆ ನೋಡೋಣ. ನಿಧಾನ ಡಿಸ್ಟರ್ಬ್ ಮಾಡಬೇಡಿ, ನಾನು ತುಂಬಾ ಹೊತ್ತಿಂದ ಕೂರಿಸ್ಕೊಡೆ. ಹೌದು ಉಂಕಣ ಸರಿಯಾಗಿ ಕಡಿತಾವೆ ಒಂದು ಕಾಲಿಗೆ. ಸರಿ ಇಟ್ಕೊಳ್ಳಿ ಒಂದು ಸ್ವಲ್ಪ ನಾನು ಕಾಲಿಗೆ ಮಸಾಜ್ ಮಾಡಿಸ್ಕೊತೀನಿ. ಒಂದು ಗೊತ್ತಾ ಇಲ್ವಲ್ಲ ನಮ್ಮ ಹತ್ರ ಕಾಲು ಯಾರ್ದು ಗಲೀಜಾಗಿರುತ್ತೆ ಅವ್ರದ್ದು ಹತ್ರ ಮಾತ್ರ ಹೋಗೋದು. ಮನಸ್ಸು ಯಾರು ಶುದ್ಧ ಇರುತ್ತೆ ಅವ್ರನ್ನ ಅದ್ರೊಳಗೆ ಒಂದು ಕಣ್ಗೆ ಕೊಳಕೂತೈತೆ. ತೊಳೆದೇ ಒಂದು ವರ್ಷ ಆಗಿರ್ಬೇಕು. ಅಲ್ಲಿ ಗಲೀಜ್ ಕಿತ್ಕೊಂಡು ತಿನ್ನಕ್ ಗೊತ್ತಾ ಗಲೀಜ್ ಇದ್ಕಡೆ ಗಲೀಜ್ ನೋಡಿ. ನಾನು ದಿನ ಸ್ವಲ್ಪ ಕಾಲು ತೊಳೆದು ಅದ್ರೊಳಗೆ ಏನೂ ಇಲ್ಲ. ನಂದ್ರೊಳಗೆ ಒಂದು ಗೊತ್ತಾ ಇಲ್ಲ ನೋಡು. ಒಂದಾರು ಬರ್ತಾವ ನಮ್ಮ ಹತ್ರ. ಹೋಗ್ಲಿ ಕಾಲು ನೀನಾರು ತೊಳೆಯಲ್ಲ, ಅವರ ತೊಳ್ಕೊಡ್ತಾ ಕೃತಜ್ಞತೆ ಸಲ್ಸು ಹೋಗ್ಲಿ. ಉರಿ ನನ್ನ ಹತ್ರ ಬತ್ತೆ ಇಲ್ಲ ಅಂತ. ಏನಿದೆ ಎಷ್ಟು ಚೆನ್ನಾಗಿ ಕಡಿತಾವೆ. ಏನು ಯಕ್ಷಿತೇಳಿ ನಿಜ ಆಯ್ತಲ್ವರಿ? ಯಾರ್ದು ಮನಸ್ಸು ಕೊಳೆ ಜಾಸ್ತಿ ಇರ್ತಾವಲ್ಲ ಅದು ನೀವ್ ಅದಲ್ಲ ಅದಲ್ಲ, ನೀನ್ ಹೇಳಿದೆ ನಿಜ ಗಣ ಯಕ್ಷಿತ. ಒಪ್ಕೊಂಡೆ ಕಣ. ಏನ್ ಚೆನ್ನಾಗಿ ಕಡಿತ ಮನಸ್ಸು ನನ್ ಚೆನ್ನಾಗಿದೆ. ಫಸ್ಟ್ ಅದಕ್ಕೆ ನನ್ನ ಹತ್ರ ಬಂದು ಅಬ್ಬ ಏನ್ ಚೆನ್ನಾಗಿ ಕಡಿತಾವ ಯಕ್ಷಿ. ಸಕ್ಕತ್ತಾಗಿದೆ ಅಲ್ಲ ಬಾಬಾ. ನೀವು ಅದು ಭಯ ಬಿಡಿಸ್ಬಿಡೋಣ. ಎಷ್ಟು ಚೆನ್ನಾಗಿ ಕಡಿತಾವ. ಕಾಲಕ್ಕಮ್ಮ ನೀನು ಸುಮ್ಮನೆ. ಹಾವು ಬಂದ್ ಕಚ್ಕೊಂಡು ನನ್ನ ಕಾಲಿಗೆ ಯಕ್ಷಿತ ನನ್ನ ಕಾಲಿಗೆ ಹಾವೇ ಬಂದ್ ಕಚ್ಕೊಂಡು ಬಾಬಾ ಇವಳು ಸವಾ ಸ್ವಲ್ಪ ಇವಳಿಗೆ ಹಾವು ಎಲ್ಲೆಲ್ಲಿಂದ ಬಂದು ಕಾಣಿಸ್ತಾ. ಆಕ್ಚುಲಿ ಇನ್ನೊಂದು ಅಂದ್ರೆ ನಾನು ಇದ್ ಕಡೆ ಹಾವು ಬಂದೇ ಬರ್ತದೆ. ಅಲ್ಲಿ ನೋಡಿ ಅಲ್ಲೊಂದು ಅಲ್ಲಿ ಇಲ್ಲಿ ಇರಿ ಅಲ್ಲಿ ಇಲ್ಲಿ ಹಾವು ಅಲ್ಲೇ ಏನ್ ಎದುರಿಸ್ತೀವಿ ಹೋಗ ಮೊದ್ಲೇ. ಬಿಡು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇದು. ಚೆನ್ನಾಗಿದೆ. ಇವೆಲ್ಲ ನನಗೆ ಕೊಟ್ಟು ಕೂರಿಸಿದ್ದಾರೆ. ವಾಹ್ ಎಷ್ಟು ಚೆನ್ನಾಗಿದೆ ನಂದಿ ಇದ್ರೊಳಗೆ. ವಾಹ್ ಏನು ತಂಪಾಗಿದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಮುಂದೆ ಅದಿರೋದು ಇನ್ನೂ ಚೆನ್ನಾಗಿರುತ್ತೆ. ಈ ಕಿವಿ ನೋಡಿ ಇಲ್ಲಿ ಹೋಲಿದೆ, ಅಲ್ಲಿ ಸಮ ಮಾಡಿದ್ದಾರೆ. ಹೌದಾ? ಈ ಕಿವಿಲಿ ಹೋಲಿದೆಯಾ? ಅಲ್ಲಿ ಆ ಕಡೆ ಇಲ್ಲ. ಯಾಕೆ ಹಂಗೆ? ಹಾಗೆ ಅಷ್ಟೇ ನಂಗೆ ಗೊತ್ತಿತ್ತು ಅವ್ರು ಹೇಳಿದಷ್ಟೇ. ಮತ್ತೆ ಏನೋ ಹೇಳ್ತಾರೆ ಅದು ಒಂದು ಏನೋ ರೀಸನ್ ಇರಬೇಕು. ಹಿಂಗೆ ಇಟ್ಕೊಂಡು ಹಿಂಗೆ ನೋಡಿದ್ರೆ ಶಿವಲಿಂಗ ಕಾಣಿಸುತ್ತೆ ಅಂತ. ಇದ್ರಲ್ಲೇನೋ ಗೊತ್ತಿಲ್ಲ, ಬೇರೆ ಇದ್ರಲ್ಲಿ ಹೇಳೋರು, ಇಲ್ಲೇನೋ ನಂಗೆ ಗೊತ್ತಿಲ್ಲ. ಇದು ಈಗ ಕಡಿಮೆ ಈಗ. ಓಕೆ, ಇವತ್ತಿಗೆ ಈ ದೇವಗಂಗೆ ಕೊಳದ ವಿಡಿಯೋ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.